ಹಲೋ ಎಲ್ಲರಿಗೂ ನಮಸ್ತೆ, ಒಂದು ಹೊಸ ವಿಡಿಯೋಗೆ ಎಲ್ಲರಿಗೂ ನಮಸ್ತೆ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತೇನು ಭಾಳ ದಿವಸ ಅಂದರೆ ಕಂಟಿನ್ಯೂಸ್ ಪ್ರಯಾಗ್ರಾಜ್ ವೀಡಿಯೋಸ್ ಇದಾವೆ. ಇವತ್ತು ಇನ್ನೊಂದು ಭಾಳ ದಿವಸ ಒಂದು ವೀಡಿಯೋ ದನ್ನು ರಿಲೇಟೆಡು. ಇಟ್ಸ್ ಆಲ್ರೆಡಿ ಸರ್ವಿಸ್ ಟೈಮ್ ಬ್ರೋ. 1 ವರ್ಷ ಸರ್ವಿಸ್ ಮಾಡಿಸಿ ನಮ್ಮ ಓಡೋ ಅಂತೂ ಅಷ್ಟು ಅಂದರೆ ಸರ್ವಿಸ್ ಮಾಡಿಸಿದ ಮೇಲೆ 10,000 ಅಂತೂ ಓಡಿಲ್ಲ. ಸೊ ಇಯರ್ಲಿ ಸರ್ವಿಸ್ ಆಗೋದೈತೆ ನಮ್ಮದು. ಇವಾಗ ಓಡಿರೋದು ಸದ್ಯಕ್ಕೆ 9596 ಹೊಡೈತಿ, 97,496 ಹೊಡೈತಿ. ಇವಾಗಿಲ್ಲ ಹರಿಹರ ಹತ್ರ ಅಂತಾನೆ, ರಾಣೆಬೆನ್ನೂರು ಹತ್ರ ನೈರ ಆಯ್ತಲ್ಲ, ಅಂದರೆ ಇಲ್ಲೇ ರೇನ್ಬೋ ಸ್ಕೂಲ್ ಇದೆ, ಇದು ನೈರ. ಆ ಕಡೆ ಜಿಯೋ ಐತಿ. ಸೊ ಇಲ್ಲಿ ಫೀಲಪ್ ಮಾಡಿಸ್ಕೊಂಡೆ ಇವಾಗ ಸೀದಾ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಎಷ್ಟೊತ್ತಾಯಿತು ದನ್ನೊಂದು ನೋಡ್ಬೇಕು, ಸರ್ವಿಸ್ ಕಾಸ್ಟ್ ಎಷ್ಟಾಗತಿ. ಸ್ವಲ್ಪ ಭಯನೂ ಆಗಾಕತ್ತೈತಿ ಎಷ್ಟಾಗತಿ ಏನು ಅಂತಂದು. ಓಕೆ ತೊಗೊಂಡೇವಿ, ಸಾಕಬೇಕು, ಅದೆಲ್ಲರಿಗೂ ಗೊತ್ತಾ. ಸಾಕನ ಅಷ್ಟೇ ಫೀಲ್ ಕೊಡ್ತೈತಲ್ಲ, ಸಾಕು. ಸೊ ಬರ್ರಿ ಈಗ ಹೋಗೋಣ. ಅಲ್ಲಿ ಹೋದ್ಮ್ಯಾಗ ಸಿಗ್ತೀನಿ. ಮುಂದೆ ಹಾಕೋದೇ 1-2 ಶಾರ್ಟ್ಸ್ ಹಾಕ್ತೀನಿ ಅಷ್ಟೇ, ಬಸ್. ಬಂದ್ವಿ ಅಲ್ಲಿ ಬಟ್ ಇವಾಗಲೇ ಟೈಮ್ ಆಗಿ ಬಂದೈತೆ. ಅದಕ್ಕೆ ಇಲ್ಲೇ ಇದು ಕುಂದವಾಡ ಕೆರೆ ಅಂತದೆ, ಅಂದರೆ ನಮ್ಮ ಹಾಸ್ಟೆಲ್ ಇರೋದು ಕುಂದವಾಡ ಕಡೆ. ಆ ಕಡೆ ನಾನು ಅದ್ರ ಹಿಂದೆ ರೋಡ್ ಬರ್ತದೆ, ಕುಂದವಾಡ ಕೆರೆ ಅದ್ರ ಮುಂದೆ ಕೆರೆ. ಇಲ್ಲಿಂದ ಸೀದಾ ಹೊರಗೆ ಹೋಗ್ಬಿಟ್ಟೆ ನಾನು. ಲೇಟ್ ನೋಡ್ರಿ, ನನ್ನ ವಾಯ್ಸ್ ಸ್ವಲ್ಪ ಆಗೈತಿ. ಯಾರ್ಯಾರು ಇಂಥವ್ರು ಅಂತ ಅದಕ್ಕೆ ಸರ್ವಿಸ್ ಸೆಂಟ್ರ್ ಬಿಸಿ ಇದ್ದಂಗೆ ಐತಿ. ನೋಡುವ ಎಷ್ಟು ಮಿಷನ್ ಎಷ್ಟಾಗತ್ತೆ ಅನ್ನೋದು ಅದೇ ಹೆದರಿಕೆ, ಎಷ್ಟಾಗತ್ತೆ ಬಿಲ್ಲು. ಸೊ ಗಾಯ್ಸ್, ಇವಾಗ 2:30 ಟೈಮು. ನಾನು ಅವಾಗಲೇ 12:45 1 ಗಂಟೆ ಹಂಗೆ ಹೋಗಿದ್ದೆ. ನಾನು ಆ್ಯಕ್ಚುಲಾಗಿ 11:30ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ನಂದು ಲೇಟ್ ಆಯ್ತು ಸ್ವಲ್ಪ, ಅದಕ್ಕೆ ಹೋಗಿ ಅಲ್ಲಿ ಬೆಟ್ಟಾಗಿ ಬಂದಿದ್ದೆ. ಅವರು 2:30ಗೆ ಬಾರಪ್ಪ ಅಂದಾರ. ಸೊ ಇಟ್ಸ್ 2:30. ಇವಾಗ ಹೋಗಬೇಕು. ಹೋಗಿ ಎಷ್ಟೆಷ್ಟಕ್ಕತ್ತಿ ನೋಡಿ ಆಮೇಲೆ ಮಾಡಿಸ್ಬೇಕು. ಅದೇ 1 ಇಯರ್ಗೇನೋ ಮಾಡ್ಬೋದು. ಲಾಸ್ಟ್ ಟೈಮ್ ಏಪ್ರಿಲಿಗೆ ಏನಾಗಿತ್ತಲ್ಲ ಬ್ರೋ, ಈ ಸಲ ಆಯಿಲ್ ಚೇಂಜ್ ಐತಿ.
ಮತ್ತು ಆಯಿಲ್ ಫಿಲ್ಟರ್ ಅಂತೂ ನಾರ್ಮಲ್. ಏರ್ ಫಿಲ್ಟರ್ ಚೇಂಜ್ ಆಗತ್ತಾ? ಚೆಕ್ ಮಾಡ್ತಾರೆ, ಚೆನ್ನಾಗಿದ್ರೆ ಚೇಂಜ್ ಮಾಡ್ತಾರೆ, ಚೆನ್ನಾಗಿದ್ರೆ ಅಲ್ಲೇ ಮಾಡಿ ಹಾಕ್ತಾರೆ. ಪೇಡ್ ಸರ್ವಿಸ್ ಬೈ ಒಂದು ಬೇಡ. ಹಾಂ ಪೇಡ್ ನೋಡಿ ಬ್ರೋ, ಇದೊಂದು ಫ್ರೀ ಮಾಡಿಕೊಡ್ರಿ. ನಾಲ್ಕೇ ಫ್ರೀ ಬರೋದು. ಇಲ್ಲ ಪೇಡ್ ಸರ್ವಿಸ್ ಗಾಯ್ಸ್ 3000 ಮಟ್ಟ ಆಕತಿ ಅಂದ್ರೆ ನಾನು ಶಾರ್ಟ್ಸ್ ಹಾಕೋಣ. ಶಾರ್ಟ್ಸ್ ನೋಡು, ನಾನು ಗಾಡಿ ತೊಗೊಂಡ್ಮೇಲೆ ಟೈಮ್ 3:30, 2:00ಗೆ ಬಂದಾನೆ. ಇವಾಗ ಗಾಡಿ ತೊಗೊಳತ್ತಾರ. ಏನು ಭಾಳ ಏನಿಲ್ಲ, ಒಂದು ಆಯಿಲ್ ಚೇಂಜ್ ಎಷ್ಟು ಆಗೋದು, ಅದು ಬಿಟ್ಟರೆ ಏನಿಲ್ಲ. ವಾಶ್ ಏನು ಮಾಡಿಸಲ್ಲ, ಇನ್ನೊಂದು 3-4-5 ಡೇಸಿಗೆ ಮತ್ತೆ ವಾಶ್ ಮಾಡಿಸ್ಬೇಕಲ್ಲ. ದೆನ್ ಡೇ ಕಮಿಂಗ್. ಸೊ ಪ್ಯಾಡಕ್ಕೊಂದು ಹಾಕ್ಬೇಕಲ್ಲ, ಅದಕ್ಕೆ ಲಪಡ ಒಬ್ರು ಯಾರು ಎಕ್ಸ್ಟ್ರಾ ಬೇಕೇ ಬೇಕು ಅದನ್ನು ಹಚ್ಚೋಕ್ಕೆ. ಓಹ್ ಫೈನಲಿ ಗಾಡಿ ಫ್ಯಾನ್ ಇಲ್ಲಿ ಎ ಸಿ ಗಾಡಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬ್ರೋ. ಸೊ ಅದಕ್ಕೊಂದು ವಿಚಾರ. ಇವಾಗ ಅವನ್ನೇ ಕೇಳೋಣ, ಏನೇನು ಹಾಕ್ತಾನೆ, ಏನೇನು ಮಾಡ್ತಾನೆ. ಬೇಸಿಕ್ಕಾಗಿ ಇರ್ತೈತಿ, ಏನು ಪ್ರಾಬ್ಲಮ್ಸ್ ಅಂತ ಏನು ಹೇಳಿಲ್ಲ ಅವನು. ನಾರ್ಮಲ್ ಆಯಿಲ್ ಚೇಂಜ್ ಆಗುತ್ತೆ, ಆಯಿಲ್ ಫಿಲ್ಟ್ರ್ ಚೇಂಜ್ ಆಗತ್ತೆ. ಏರ್ ಫಿಲ್ಟ್ರ್ ಒಂದು ಚೆಕ್ ಮಾಡಿಸ್ಬೇಕು. ಏರ್ ಫಿಲ್ಟ್ರ್ ಹೋಗಿದ್ರೆ ಚೇಂಜ್ ಮಾಡ್ತಾರೆ, ಇಲ್ಲ ಅದೇ ಹಾಕ್ತಾರೆ, ನೋಡಬೇಕು. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಮಾತಾಡೋದೇನೆ ಕೇಳಿದಂಗೆಲ್ಲ ಅಲ್ಲಿ ಅವರು ಇನ್ನೂ 1000 ಓಡಿಸ್ಬೋದಿತ್ತು. ಇಂಜಿನ್ ಆಯಿಲ್ ಫಿಲ್ಟ್ರ್ ಚೇಂಜ್ ಆತಷ್ಟೇ. ಏರ್ ಫಿಲ್ಟ್ರ್ ಚಲೋ ಇತ್ತು, ವಾಪಸ್ ಅದನ್ನ ಕ್ಲೀನ್ ಮಾಡ್ಯಾಕಾರ. ನಮ್ದು ಇದೊಂದು ಸ್ಕ್ರೂ ಹೋಗಿತ್ತು, ಇದನ್ನು ಬಿಚ್ಚಿದ್ನಲ್ಲ ಆವಾಗ ಆ ಸ್ಕ್ರೂ ಎಲ್ಲೇ ಉದುರ್ಕೊಂಡು ಹೋಗೈತಿ. ಸೊ ಅದನ್ನೊಂದು ಸಾತಾನೆ. ಅದು ಬಿಟ್ಟರೆ ಗಾಡಿ ಎಲ್ಲ ಚೌಕ್ ರೆಕಾರ್ಡ್ ಚೌಕ್ತದೆ. ಬಿಲ್ ಈಸ್ ಹಿಯರ್ ಗೈಸ್. ಲೇಬರ್ ಎಲ್ಲ ಸೇರಿ ಅಂದಾಜು ಎಷ್ಟಾಗಿರ್ಬೋದು ಕಮೆಂಟ್ ಮಾಡಿರಿ. ಅವಾಗಲ್ಲಿ ವಾಶ್ ಮಾಡಿದ್ರೆ ಹಂಗೆ ಫುಲ್ ಡೀಪ್ ವಾಶ್ ಏನು ಸೋಪ್ ಹಚ್ಚಿ ಡೀಪ್ ವಾಶ್ ಏನು ಮಾಡಿಸಿಲ್ಲ. ಬಟ್ ಬಿಲ್ ಆವ್ರೇಜ್ ಹೇಳ್ಬೋದು ಅಂದರೆ ಲಾಸ್ಟ್ ಟೈಮ್ ನಾನು ಎಷ್ಟು ಬಂದಿದ್ದು ಅದಕ್ಕಿಂತ ಒಂದು 500 ಜಾಸ್ತಿ ಬಂದಿರಬಹುದು. ಲಾಸ್ಟ್ ಟೈಮ್ ಎಷ್ಟಾಗಿತ್ತು ನನಗೆ ಲಕ್ಷ ಇಲ್ಲ. ಕಮೆಂಟ್ ಮಾಡಿರಿ ಲಾಸ್ಟ್ ಯಾರಿಗೆ ಗೊತ್ತಿತ್ತು. ಲಾಸ್ಟಲ್ಲಿ ಐ ಥಿಂಕ್ 2.9 ಏನೋ ಬಂದಿತ್ತು. 500 to 600 ಎಸಿಗೆ ಆಗೈತಿ. ಎಷ್ಟಿರ್ಬೋದು ಕಮೆಂಟ್ ಮಾಡಿರಿ. ಅಲ್ಲಿ ಮಟ್ಟ ಇವಾಗ ನಾನು ಇದನ್ನೇನ ಈಗ ಹೋಗಿ ತೋರಿಸಲ್ಲ, ಅಲ್ಲಿ ರೂಮಿಗೆ ಹೋದ್ಮೇಲೆ ತೋರಿಸ್ತೇನೆ. ಗಾಡಿ ಒಂದು ಬರಲಿ ಸಾಕಷ್ಟೇ. ಗಾಡಿ ಬರಲಿ ಹೋಗ್ಬೇಕು. ಇಟ್ಸ್ ಆಲ್ರೆಡಿ 5:30 ಮೇಲೆ ಆಗೈತಿ. ಗಾಡಿ ಒಂದು ತಗೊಳ್ರಷ್ಟೇ, ಕೊಟ್ಟರೆ ಹೋಗೋದೆ.